ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹಯಗ್ರೀವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಫೆಬ್ರವರಿ 27, 2026 ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಆದರೆ ಈ ಸಿನಿಮಾ ಬೆಳಗ್ಗೆ ಹಾಗೆ ಮಧ್ಯಾಹ್ನ ಪ್ರದರ್ಶನವನ್ನ ಕಾಣಲಿಲ್ಲ, ನೇರವಾಗಿ ಸಂಜೆ 4:30 ಪ್ರದರ್ಶನ. ಹೀಗಿರಬೇಕಾದ್ರೆ ಹೊಂಗಸಂದ್ರದ ಬೃಂದ ಚಿತ್ರಮಂದಿರದಲ್ಲಿ ಹೈಡ್ರಾಮವೇ ನಡೆದು ಹೋಗಿತ್ತು. ಏನದು ಅಂತ ಕೇಳಿದ್ರೆ, ಈ ಸಿನಿಮಾದ ಪ್ರದರ್ಶನವನ್ನ ಹೊಂಗಸಂದ್ರದ ಬೃಂದ ಚಿತ್ರಮಂದಿರದಲ್ಲಿ ಮಾಡಿರಲಿಲ್ಲ. ಒಂದಿಷ್ಟು ಮಂದಿ ಕೇಳ್ಬೋದು, ಸೆನ್ಸರ್ ಸಮಸ್ಯೆ ಆಗಿದೆ, ಎಲ್ಲೂ ಕೂಡ ರಿಲೀಸ್ ಆಗಿಲ್ಲ, ಇದರಲ್ಲೇನಿದೆ ವಿಶೇಷ ಅಂತ. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾ ಬೆಳಗ್ಗೆ ರಿಲೀಸ್ ಆಗಿದ್ರೂ ಕೂಡ ಹೊಂಗಸಂದ್ರದ ಬೃಂದ ಚಿತ್ರಮಂದಿರದಲ್ಲಿ ಪ್ರದರ್ಶನ ಇರಲಿಲ್ಲ. ಹೊಂಗಸಂದ್ರದ ಬೃಂದ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇರೋದು ಅದ್ಯಾವುದೋ ಪರಭಾಷಾ ಸಿನಿಮಾವನ್ನ. ಹೀಗಾಗಿ ರೊಚ್ಚಿಗೆದ್ದಂತಹ ಕನ್ನಡ ಪ್ರೇಕ್ಷಕರು ಹೊಂಗಸಂದ್ರದ ಬೃಂದ ಚಿತ್ರಮಂದಿರದ ಮುಂಭಾಗದಲ್ಲಿ ಚಿತ್ರಮಂದಿರದವರನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾಕೆ ನೀವು ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇಲ್ಲ, ಈ ಸಿನಿಮಾದ ಪ್ರದರ್ಶನವನ್ನ ಮಾಡಿ ಅಂತ ಪಟ್ಟು ಹಿಡಿದ್ರು. ಸರ್, ಪ್ರೊಡ್ಯೂಸರ್ ಮಂಜುನಾಥ್ ಅವರಲ್ವಾ, MLA ಅವರು? ಸರ್, ಪ್ರೊಡ್ಯೂಸರ್ ಮುಲ್ಬಾಗ್ಲ MLA ಮಂಜುನಾಥ್ ಅವರಲ್ವಾ? ಅಲ್ಲಲ್ಲ, ಅವರೇ ಅಲ್ವಾ? ಅವರೇ ಕೊಟ್ಟಿಲ್ಲ ಅಂತ ಹೇಳ್ತಿರೋದು ನೀವು? ಹೌದೌದು, ರೆಕಾರ್ಡಿಂಗ್ ಮಾಡ್ತಾರೆ. ಅದಕ್ಕೆ ಚಿತ್ರಮಂದಿರದವರು ಇದು ನಮ್ಮ ಕೈಯಲ್ಲಿಲ್ಲ, ಇದು ನಿರ್ಮಾಪಕರು ಸಿನಿಮಾವನ್ನ ಹಾಕೋದು, ಹಾಗೆ ಹೀಗೆ ಅಂತೇಳಿ ಸಮಜಾಯಿಷಿಯನ್ನು ಕೊಟ್ಟರು. ಅದರ ಜೊತೆಗೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ, ಸೆನ್ಸರ್ ಸಮಸ್ಯೆ ಆಗಿದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಸೆನ್ಸರ್ ಆಗಿದೆಯೋ ಇಲ್ವೋ, ಈ ಸಿನಿಮಾಗೆ ಸಮಸ್ಯೆ ಅದೇನೋ ಸೆಕೆಂಡರಿ. ಒಂದು ವೇಳೆ ಈ ಸಿನಿಮಾಗೆ ಸಮಸ್ಯೆ ಆಗಿಲ್ಲ ಅಂತಾದ್ರೆ ನೀವು ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ತಾ ಇದ್ರಾ? ಇಲ್ಲ ತಾನೆ? ಮತ್ಯಾಕೆ ಈ ಚಿಂತೆ? ಅವರು ಕೊಟ್ಟಿಲ್ಲ, ಸೆನ್ಸಾರ್ ರಿಪೋರ್ಟ್ ಆಗಿಲ್ಲ, ಸಿನಿಮಾ ರಿಲೀಸ್ ಇಲ್ಲ, ಇವತ್ತು ರಿಲೀಸ್ ಆಗಲ್ವಾ? ಆನ್ಲೈನ್ ಬುಕಿಂಗ್ ಅಲ್ಲ, ಜಸ್ಟ್ ಕನ್ಫರ್ಮೇಶನ್ ಕೇಳ್ತಿರೋದಷ್ಟೇ. ಆನ್ಲೈನ್ ಬುಕಿಂಗ್ ರಿಲೀಸ್ ಆದ್ರೆ ನಾವು ಟಿಕೆಟ್ ಕೊಡ್ತೀವಿ, ಶೋ ತೋರಿಸ್ತೀವಿ. ಓಕೆ. ಒಂದು ವೇಳೆ ನಿಮ್ಮ ಚಿತ್ರಮಂದಿರದಲ್ಲಿ ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಆ ಸಂದರ್ಭದಲ್ಲಿ ಯಾಕೆ ಸಿನಿಮಾದ ಪ್ರದರ್ಶನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೆನ್ಸರ್ ಸಮಸ್ಯೆ ಆಗಿದೆ, ಹಾಗೆ ಹೇಗೆ ಅಂತೇಳಿ ಸಮಾಜಾಯಿಷಣ ಕೊಡಬಹುದಿತ್ತು. ನೀವು ಕನ್ನಡ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ ಅದ್ಯಾವುದೋ ಪರಭಾಷಾ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಈ ಉತ್ತರ ಸಮಂಜಸವೇ? ಪ್ರಶ್ನಾರ್ಥಕ. ಸರ್, ಪ್ರೊಡ್ಯೂಸರ್ ಮಂಜುನಾಥ್ ಅವರಲ್ವಾ, MLA ಅವರು? ಸರ್, ಪ್ರೊಡ್ಯೂಸರ್ ಮುಲ್ಬಾಗ್ಲ MLA ಮಂಜುನಾಥ್ ಅವರಲ್ವಾ? ಅಲ್ಲಲ್ಲ, ಅವರೇ ಅಲ್ವಾ? ಅವರೇ ಕೊಟ್ಟಿಲ್ಲ ಅಂತ ಹೇಳ್ತಿರೋದು ನೀವು? ಹೌದೌದು, ರೆಕಾರ್ಡಿಂಗ್ ಮಾಡ್ತಾರೆ. ಅವರು ಕೊಟ್ಟಿಲ್ಲ, ಸೆನ್ಸಾರ್ ರಿಪೋರ್ಟ್ ಆಗಿಲ್ಲ, ಸಿನಿಮಾ ರಿಲೀಸ್ ಇಲ್ಲ, ಇವತ್ತು ರಿಲೀಸ್ ಆಗಲ್ವಾ? ಆನ್ಲೈನ್ ಬುಕಿಂಗ್ ಅಲ್ಲಲ್ಲ, ಜಸ್ಟ್ ಕನ್ಫರ್ಮೇಶನ್ ಕೇಳ್ತಿರೋದಷ್ಟೇ. ಆನ್ಲೈನ್ ಬುಕಿಂಗ್ ರಿಲೀಸ್ ಆದ್ರೆ ನಾವು ಟಿಕೆಟ್ ಕೊಡ್ತೀವಿ, ಶೋ ತೋರಿಸ್ತೀವಿ. ಓಕೆ. ಇದೆ ನೋಡಿ, ಒಂದೂವರೆ ಬನ್ನಿ, ಇದು ವಿಡಿಯೋ ಒಂದೂವರೆ ಬಂದಿದೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಒಂದು ಕಾಲ ಬಂದಿದ್ದೀವಿ, ಕೇಳ್ಕೊಂಡು ಹೋಗಿದ್ದೀವಿ. ಇರ್ಲಿ, ಒಟ್ಟಾರೆಯಾಗಿ ಹಯಗ್ರೀವ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮೊದಲ ದಿನ ಅಭಿಮಾನಿಗಳೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಹೈಡ್ರಾಮವನ್ನೇ ನಡೆಸಿದ್ರು. ಇತ್ತೀಚಿನ ದಿನಗಳಲ್ಲಿ ಕೇಳಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಇಲ್ವೇ ಇಲ್ಲ. ಹಿಂದೆಲ್ಲ ಇತ್ತು, ಅಣ್ಣವರ ಕಾಲದಲ್ಲಿ, ಕರೋನಾದ ಹಿಂದೆ ಕೂಡ ಇತ್ತು, ಈ ಸಿನಿಮಾ ರಿಲೀಸ್ ಆಗಲ್ವಾ ಅಂತ ಕೇಳೋದು. ಆದರೆ ಪ್ರಸ್ತುತ ಅದೆಷ್ಟೋ ಪ್ರದರ್ಶನಗಳು ಶೋನೇ ಕ್ಯಾನ್ಸಲ್ ಆಗುತ್ತೆ, ಪ್ರೇಕ್ಷಕರು ಬಾರದೆ. ಅಂಥದ್ರಲ್ಲಿ ಈ ಸಿನಿಮಾವನ್ನ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಚಿತ್ರಮಂದಿರದಲ್ಲಿ ಕೇಳ್ತಾರಂತಾದ್ರೆ ಒಮ್ಮೆ ಅಚ್ಚರಿ ಆಗುತ್ತೆ. ಅದು ಹಯಗ್ರೀವ ಸಿನಿಮಾಗೆ ಬೃಂದ ಚಿತ್ರಮಂದಿರದಲ್ಲಿ ನಡೆದಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಸರ್, ಪ್ರೊಡ್ಯೂಸರ್ ಮಂಜುನಾಥ್ ಅವರಲ್ವಾ, MLA ಅವರು? ಸರ್,
ಪ್ರೊಡ್ಯೂಸರ್ ಮುಲ್ಬಾಗ್ಲ MLA ಮಂಜುನಾಥ್ ಅವರಲ್ವಾ? ಅಲ್ಲಲ್ಲ, ಅವರೇ ಅಲ್ವಾ? ಅವರೇ ಕೊಟ್ಟಿಲ್ಲ ಅಂತ ಹೇಳ್ತಿರೋದು ನೀವು? ಪ್ರೊಡ್ಯೂಸರ್ ಕೊಟ್ಟಿಲ್ಲ, ಹಾ, ರೆಕಾರ್ಡಿಂಗ್ ಮಾಡ್ತಾ ಇದೀಯ. ಹೌದೌದು, ರೆಕಾರ್ಡಿಂಗ್ ಮಾಡ್ತಾರೆ. ಅವರು ಕೊಟ್ಟಿಲ್ಲ, ಸೆನ್ಸಾರ್ ರಿಪೋರ್ಟ್ ಆಗಿಲ್ಲ ಅಂತೆ, ಸಿನಿಮಾ ರಿಲೀಸ್ ಇಲ್ಲ. ನಾವೇನು ಮಾಡಲ್ಲ. ಇವತ್ತು ರಿಲೀಸ್ ಆಗಲ್ವಾ? ನನಗೆ ಗೊತ್ತಿಲ್ಲ ಸರ್. ಆನ್ಲೈನ್ ಬುಕಿಂಗ್ ರಿಲೀಸ್ ಅಲ್ಲಲ್ಲ, ಜಸ್ಟ್ ಕನ್ಫರ್ಮೇಶನ್ ಕೇಳ್ತಿರೋದಷ್ಟೇ. ಆನ್ಲೈನ್ ಬುಕಿಂಗ್ ರಿಲೀಸ್ ಆದ್ರೆ ನಾವು ಟಿಕೆಟ್ ಕೊಡ್ತೀವಿ, ಶೋ ತೋರಿಸ್ತೀವಿ. ಓಕೆ ಬ್ರೋ ರಿಪೀಟ್ ಮಾಡ್ಬಿಡಿ. ಒಂದ್ ನಿಮಿಷ ಹಂಗೆ ಇರು bro. ಹಂಗೆ ಇರು bro. ಇದು ವಿಡಿಯೋ ತೋರಿಸಿ. ಇದು ತೋರಿಸಿ. ಇದೆ ನೋಡಿ, ಇದು ತೋರಿಸಿ. ಇವ್ರು ಒಂದೂವರೆ ಬನ್ನಿ. ಇದು ವಿಡಿಯೋ ಮಾಡಿ. ಒಂದೂವರೆ ಬಂದಿದ್ದೀವಿ. ಅವ್ರ ಕೆಲಸ ಅವ್ರು ಮಾಡಿದಾರೆ. ಒಂದು ಕಾಲಿಗೆ ಅಲ್ಲ, ಒಂದು ಕಾಲಿಗೆ ಬಂದಿದ್ದೀವಿ. ಕೇಳ್ಕೊಂಡು ಹೋಗಿದ್ದೀವಿ. ಹಾ